ಮುಚ್ಕೊಂಡು ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ರಿ, ನೀವು ಬಾಯಿ ಮುಚ್ಕೊಂಡು ನೀವು ಕೇಳಿಸ್ಕೊಡ್ರಿ ನಾನು ಹೇಳೋದನ್ನ. ಹೆಣ್ ಟೈಗರ್ ಮಗ ನಾನು. ಇದು ಸರ್ಜಾಡ ನಿಮ್ಮಮ್ಮಂಗೂ ನನ್ಗೂ ವಾರ ಆಗೈತೋ. ನನ್ನ ಮಗ ಅಮಾಯಕ ಕೇಕ್ ತೋರಿಸಿ ತಿಂದು Proof guys. छोटा भीम जैसी शक्ति देने वाला स्पेशल पार्ले जी. ಉಕ್ಕಿದ ತಕ್ಷಣ ಗೈಸ್ ಸಂಜೆ ಎಷ್ಟು ಸ್ಪೀಡ್ ಆಗಿದ್ದಾಳೆ ಅಂದರೆ ಲಿಟ್ರಲಿ ತುಂಬ ಸ್ಪೀಡ್ ಆಗಿದ್ದಾಳೆ. ಕಾಲ್ ಮಾಡಿದ ಅರ್ಧ ಗಂಟೆಗೆಲ್ಲ ಒಳಮನೆಯಿಂದ ಇಲ್ಲಿ ಬಂದು ಹಂಗೆ 20 ನಿಮಿಷದಿಂದ ವೇಟ್ ಮಾಡ್ತಾ ಇದ್ದಾಳೆ. ನಾಯಿ ಕಾಸು ಬಿಡುತ್ತೆ ಅಂತ ಪಿಕಪ್ ಮಾಡಕ್ಕೆ ಹೋಗಿ ಆರಾಮ್. ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಶೇಕ್ ಯೋರ್ ಬಾಡಿ, ಡು ಶವಾಸನ. ಯಾವ ಕಾರಣಕ್ಕಾಗಿ ಸಂಜೆ ಆಗಿಂದ ಕಾಯ್ತಾ ಇದ್ಲೋ, ಇಷ್ಟು ದೂರ ನಿಂತಿದ್ಲೋ, ಜಮ್ಮಿ ಬಂದ್ಬಿಟ್ಟು ನೀನು ಹೋಗಿ ಬೇಗ ಮನೆಗೆ ಹೋಗಿ. ಇವಾಗಲೇ ಮನೆಗೆ ಗಾಡಿ ತಗೊಂಡೋಯ್ತ್ಯಾ? ಹಾಂ ಓಕೆ. ಈಗ ಹೆಂಗೆ ಆಡ್ತಾನೆ ನೋಡಿ, ಹೆಂಗೆ ಆಡ್ತಾನೆ ನೋಡು. ಕುಳ್ಳೊಂದು ಜಮ್ಮಿ. ಜುಮ್ಮಿಗೆ ಸಜನ್ ಕಂಡ್ರಲ್ಲವು, ಸನಿಗೆ ಜುಮ್ಮಿ ಕಂಡ್ರೆ ಭಯ ಗೈಸ್. ಏನು ಮಾಡಕ್ಕಾಗಲ್ಲ. ಆಲ್ ಸೇಫ್. ಯಾವಾಗ ಬಂದ ನೋಡ ಗೈಸ್. ತೇಜ ಗಾಡಿ ಕೀ ಹಾಕು ಅಂದ, ಹಾಕದೆ. ಆದ್ರೆ ಅದು ಬೇಳಿ ಒಳಗಡೆ ಬಿದ್ಬಿಡ್ತು. ನಾನೇನ್ ಮಾಡಿದೆ? ಏಯ್ ಅದಂಗ್ ದಾಟೋ ಏನಾಗಲ್ಲ. ಬಾರಿ ಗುಡ ಅಂದಳು ಉಟ್ಬಿಟ್ಟವನೆ ರಾಮಲಕ್ಷ್ಮಿ ಮಗ. ಏ ರಾಮಲಕ್ಷ್ಮಿ ಮಗನೇ, ನೀನೇನಾ ಅಂತ ಕೇಳಕ್ ಬಂದೆ. ನೀನೆ ಚಡ್ಡಿ ಗಿಡ್ಡಿ ಹಾಕೊಂಡ್ ಬಂದ್ಬಿಟ್ಟಿದ್ಯಾ ಹುಡುಗಿ ತರ. ನಾನೆಲ್ಲ ಹುಡುಗಿ ಅನ್ಕೊಂಬಿಟ್ಟೆ. ಚಡ್ಡಿ ಮ್ಯಾನ್. ನನ್ ಬಂಗಾರಿಗೆ ಚಡ್ಡಿ ಹಾಕ್ಬಿಟ್ಟು ಒಂದು ಟ್ರಾನ್ಸಿಷನ್ ಕೊಟ್ಟಿದ್ದೆ. ನೋಡಿ ಇಲ್ಲಿ ಬಡ್ಕೊಂತಿದ್ದೀನಿ. ವಾಟ್ ಈಸ್ ದಿಸ್ ಮ್ಯಾನ್? ಜಗಳ ಮಾಡ್ತಿರೋದು ಅನ್ಕೊಂಡ ಗೈಸ್. ನಾನು ಫುಲ್ ಚಡ್ಡಿ ಮ್ಯಾನ್. ನನ್ ಚಡ್ಡಿ ಹಾಕೊಂಡು ಓಡಾಡ್ಕೊಂಡ್ ತೇಜ ನಾಚಿಕೆ ಆಗಲ್ಲ. ಸಾರಿ ನನ್ ಶಾರ್ಟ್ಸ್ ಹಾಕೊಂಡು ಓಡಾಡ್ಕೊಂಡ್ ತೇಜ. ಗೈಸ್ ನನ್ ಶಾರ್ಟ್ಸ್ ಗೈಸ್ ನೋಡಿ ಬೇಕಿದ್ರೆ. ಅವ್ನಿಗೆ ಎಷ್ಟು ಚಿಕ್ಕದಾಗ್ತದ. ಒನ್ ಟೈಮ್ ಜೂಡಿ ತಗೊಂಡ್ರೆ ಶಾರ್ಟ್ಸ್ ಇದು ನಿಂದು ಅನ್ಕೊಂಡ್ಬಿಟ್ರೆ ಏನಿಲ್ಲ ಬಿಡಿ, ಹೋಗ್ಲಿ ಬೇಡಪ್ಪ, ಯಾಕೆ ಸುಮ್ಮನೆ. ಗೈಸ್ ಅವನು ವೆಲ್ಕಮಿಂಗ್ ಕೊಟ್ಟಿರಲ್ಲ, ನಾನು ಕೊಡ್ತೀನಿ. ಸರ್ವರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಹಿಸ್ ಯೂಟ್ಯೂಬ್ ಚಾನಲ್ ತೇಜ 2K2 ಬ್ಲಾಗ್. ಇಡೀ ಬಿಲ್ಡಿಂಗ್ ಎಬ್ಬರ್ಸೋದು ನಾನೇ ಅನ್ಸುತ್ತೆ. ನಿಮ್ಮಮ್ಮ ಎದ್ದೈತೇನೋ? ನಿಮ್ಮಮ್ಮಂಗೂ ನನ್ಗೂ ವಾರ ಆಗೈತೋ. ಕಾಲ್ ಮಾಡುವಾಗ ಮನೆ ಕಾಲ್ ರಿಸೀವ್ ಮಾಡಿದ್ದು ಅಲ್ಲ, ಇವಾಗ ಐತಾ ಇಲ್ವಾ ನಿಮ್ಮಮ್ಮ? ಹಿಡ್ಕೋ ಕೀ ಕೊಡ್ ಗಾಡಿದು. ನಾನು ವಾಪಸ್ ಮಾಡೋದು. ಫೋನ್ ಬೇಕಾ ಬೇಡ? ಫೋನ್ ಬೇಕು ಅಂದ್ರೆ ಮೇಲ್ ಬಾ. ಡೌ ಮಾಡಂಗಿದ್ರೆ ಅಲ್ಲೇ ಇರು. ಏನ್ ಜಾಸ್ತಿ ಅಂದ್ರೆ ಒಂದ್ ಮಾತು ಬೈತದೆ, ಬೈಸ್ಕೊಂಡ್ ದೊಡ್ಡೋಡಾಗು. ಓಡಾಗ ಯಾಕೆ ಚಿಕ್ಕೋಡೈತೆ? ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಇವತ್ತು ನಮ್ಮ ಡ್ಯಾಡಿ ಕೂಡ ಮನೇಲಿ ಐತೆ. ಒಳ್ಳೆ ಟೈಮ್ ಬಂದ್ಬಿಟ್ಟಿದ್ಯಾ? ಹಾ, ನೀನ್ ಈ ಥರ ಎಲ್ಲ ಕೇಳ್ಕೊಂಡ್ರೆ ಐ ಹ್ಯಾವ್ ನೋ ಆನ್ಸರ್ಸ್. ಏನಾಯ್ತಮ್ಮ ಅಂತದ್ದು? ಹಾ, ಏನ್ ಹೇಳಿದ್ಯಾ ಅವಳಿಗೆ ಅಂತ? ನೋಡದ ಸ್ವೆಟ್ರು ಬರಲಿಲ್ಲ ಪರ. ಏನಾಯ್ತು ಅಂತದ್ದು? ಇವಳು ಇದರೆಲ್ಲ ಹಾಕರ ನನ್ನ ಮನೆಗೂ ಸೇರಿಸ್ತಾ ಇರಲ್ಲ ಮಮ್ಮಿ ಇವತ್ತು. ಏನ್ ಜಗಳ ಆಡಿದ್ರೆ? ಚೆನ್ನಾಯ್ತಾ? ಚೆನ್ನಾಗಿತ್ತು. ಬೇಕಾ ತೇಜ? ಆಗಲ್ಲ ಬಿಡು ತೇಜ. ಇದೆಲ್ಲ ನಾನು ಹಾಕೊಂಡಂಗೆ ಇಟ್ಟಿದ್ರೆ ನಮ್ಮಮ್ಮ ಯಾಕೆ ನಿಮಗೆ ಕೊಡ್ತಾ ಇತ್ತು ಅಲ್ವಾ? ನಂಗೆ ಕೊಡ್ತಾ ಇತ್ತು. ಏನಿಲ್ಲ ನೋಡಿದ ಮತ್ತೆ ನಾನಿದ್ರೆ ಮಾತ್ರ ನಗ್ನಗ್ತಾ ಇರುತ್ತೆ ಇವನ್ ಬ್ಲಾಗ್ಸ್ ಅಲ್ಲಿ. ಗುರುಗುರು ಅಂತಾನೆ ಇರುತ್ತೆ. ಅವ್ರ ಯಾರೋ ಮದ್ವೆ ಬಂದ್ರು ಸಂಜೆಗೆ ಬೈತಾನೆ ಇರ್ತೀರಲ್ವಾ ಅಂತ.
ಅದಕ್ಕೆ ಅಮ್ಮ ಚೇಂಜ್ ಆಗ್ಬಿಟ್ಟೈತೆ. ಬೈಬೇಕು ಅನ್ಸುತ್ತೆ ಗೈಸ್. ಹೌದಾ? ಏನ್ ಡವ್ ಮಾಡ್ತೀವಿ ನೋಡಿದ ತಕ್ಷಣ ಬೈಬೇಕು ಅನ್ಸ್ತದ? ಹೌದಾ? ಬನ್ನಿ, ಒಂದು ಸರ್ಪ್ರೈಸ್ ಐತೆ. ಏನ್ ಮಾಡಿ ಕೇಳಿ ಮಾಮಲ್ಲಿ. ಓಕೆ ರೆಡಿ, ಕೊಳ್ಳು ಫುಲ್ ಸಪೋರ್ಟಿವ್ ಮನೆಗೆ. ನನ್ನ ತೇಜ ಕೈಲಿ ಏನೇನ್ ಮಾಡಿಸ್ಬೇಕು ಅಂತಿದ್ದೀನಿ ಗೊತ್ತಾ? ನೆಲ ಒರೆಸ್ಬೇಕು, ಬರ ತೊಳಿಬೇಕು. ನಾನು ಏನಾದ್ರು ಪ್ಲಾನ್ ಹಾಕೊಂಡು ಬಂದಿ? ಏನಿಲ್ಲ ಅಲ್ಲ? ಏ ಬೇಡ. ಗುಡ್ ಮಾರ್ನಿಂಗ್ ಸೀನಾ. ಇವಾಗ ಕೊಡ್ತಾ ನೋಡ್ಕೊತ ಇದ್ದೇ ನಾನು ಮಾಡ್ಬಿಟ್ಟಿದ್ರೆ ಹೆಂಗಿರ್ತೈತಿ ಸೀನು ಅಂದ್ರೆ, ಹೋಗ್ಲಿ ಪಾಪ ಹೆಣ್ಣು ಅಂತ ಬಿಟ್ಟವ್ ನಿಂಗೆ, ಇಲ್ಲ ಅಂದ್ರೆ ಬಿಡ್ತಾ ಇದ್ದ ಒಂದು ಹೆಣ್ ಟೈಗರ್ ಮಗ ನಾನು. ಮಾಮಂಗು ನಿಮ್ಮ ಮಾವನ ಮಕ್ಳಿಗೂ ತಿಂಡಿ ಮಾಡಿಕ್ಕು ಅಂದೆ. ಬಂದ ತಿಂದ ಹೋದ, ಇಲ್ಲ ನಾನು ಹೋಗ್ಬಿಟ್ಟು ಉಪವಾಸ ಇದ್ದೆ ನಂಗೇನೋ ಮಾಡಿಕ್ಕಿಲ್ಲ ಅಲ್ಲ, ಮಾಡ್ಕೊಂಡ್ ತಿನ್ನು, ಕತ್ತೆ ವಯಸ್ಸಾದಂಗ ಆಗೈತೆ. ಓಕೆ ಅತ್ತಮ್ಮ, ಡನ್. ಮಾಮ ನಾನು ನೋಡ್ಲಿಕ್ಕೆ ಹೋಗೋಣ, ನಡಿ ಮಾಮ. ಮಾಡ್ಕೊಂಡ್ ತಿನ್ನು ಅಂತ ಹೇಳಿದ್ದೆ. ನಿನ್ಗೇನು ನಾವು ತಿನ್ಬೇಕಷ್ಟೇ. ನಾನು ನಮ್ಮ ಮಾಮನೇ ಮಾಡ್ಕೊಡ್ತೀನಿ. ಎಲ್ಲ ಮಾಡಿ ಮುಂದಕ್ಕೆ ಇಕ್ತಾರೆ, ನುಂಗ್ಕೊಂಡ್ ಕುತ್ಕೋ. ಥ್ಯಾಂಕ್ ಯು ಅತ್ತಮ್ಮ, ಗಾಡ್ ಬ್ಲೆಸ್ ಯು. ಗೈಸ್ ಅತ್ತೆ ಮನೆಗೆ ಬಂದು ನಾನು ಕೆಲಸ ಮಾಡಿಬಿಟ್ರೆ ಅವಮಾನ ಗಾಯ್ಸ್. ನೋಡಿ ಇವ್ನು ಇನ್ನೂ ಬಿದ್ಕೊಂಡವನ, ಇವನಿಗೆ ಬೈಯಲ್ಲ ಅವ್ರಮ್ಮ. ಬೆಳಗ್ಗೆ ಎದ್ದು ಬಂದಿದ್ದೀನಿ ಇವ್ರ ಮನೆಗೆ ಅಷ್ಟು ದೂರದಿಂದ, ನನ್ನನ್ನು ಬೈತದೆ. ಶಿಟ್ ಮ್ಯಾನ್. ಏ ಚಡಿ ಮ್ಯಾನ್ ಜಾಸ್ತಿ ಮಾತಾಡ್ಬೇಡ, ಚಡಿ ಮ್ಯಾನ್ ಜಾಸ್ತಿ ಮಾತಾಡ್ಬೇಡ. ಬಹಳ ದೊಡ್ಡ ಶುದ್ಧ ಅವಮಾನ ಅದು. ಏ ಸ್ವೆಟರ್ ಹೆಂಗಿದೆ? ನಮ್ಮ ಅತ್ತೆ ಕೊಟ್ಟಿದ್ದು ನಂಗೆ, ಶಿ ಗಿಫ್ಟೆಡ್. ನಮ್ಮಮ್ಮ ಅವಾಗ ದಾನ ಮಾಡ್ತಾ ಇರುತ್ತೆ ಇದೇ ತರ. ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಾಯಿ ಮುಚ್ಕೊಂಡು ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ರಿ ನೀವು. ಬಾಯಿ ಮುಚ್ಕೊಂಡು ನೀವು ಕೇಳಿಸ್ಕೊಡ್ರಿ ನಾನು ಹೇಳೋದ್ನ. ಹೆಂಗ ಅವಳು ಬಂದಾಳೆ, ನಿನ್ ಸಾಕ್ಸ್ ಬಿಚ್ಚಿ ಬಿಚ್ಚಿ ಗುಡ್ಡ ಹಾಕಿದ್ಯಾ? ನೀನ್ ಹೇಳ್ತಾ ಡೈಲಿ ಯೂಸ್ ಮಾಡ್ತಿರೋದವನು ಕ್ಲೀನ್ ಆಗಿ ಅವ್ನ ವೈಟ್ ಶರ್ಟ್ ಸಾಕ್ಸ್ 2 ವಾಶ್ ಮಾಡಿ ಒಣಗಾಕಿರ್ರಿ. ಇಷ್ಟೊಂದು ಹೇಳ್ತಾ ಏನು ಸೊಸೆ ಮಾಡಲ್ವೇನಮ್ಮ? ಸಂಜೆ ಮಾಡಿದ್ಯಾ ಬಾಸ್ಗೆ? ಮೊನ್ನೆ 2 ಗಂಟೆವರೆಗೂ ನೋಡಿದ್ನ ನಮ್ಮ ಏನೇನ್ ದಬ್ಬಾಕಿದ್ದೆ ಅಂತ. ಮೊನ್ನೆ ಮನೆಯಾಗಿದ್ರಲ್ಲ ಚಿಕನ್, ನಿಮ್ಮ ಅಪ್ಪ ಬಂದು ಕರ್ಕೊಂಡು ಹೋಯ್ತಲ್ಲ, 2 ಗಂಟೆವರೆಗೂ ಮನೇಲಿದ್ದಲ್ಲ. ಏನ್ ಬಿಸಿನಾ 2 ಗಂಟೆವರೆಗೂ? ಯಾವಾಗ ಇಲ್ಲ ಗೈಸ್, ನನ್ ಮುಖ ತೊಳ್ಕೊಂಡು ಬ್ರಷ್ ಇರ್ಲಿಲ್ಲ ಇವ್ರ ಮನೇಲಿ. ಸಿಗ್ತಾ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಬಂದಿದ್ಲಿ ಇವಳು ನಮ್ಮನೆಗೆ? ಕುತ್ಕೊಂಡು 2 ಗಂಟೆವರೆಗೂ ಇರ್ಲಿಲ್ವಾ? 2 ಗಂಟೆವರೆಗೂ ಬಿಡ ಅಷ್ಟೇ. ನಿಂಗೆ ಗೊತ್ತಿಲ್ಲ, ನಿಂಗೆ ಶಾರ್ಟ್ ಮೆಮೊರಿ ಲಾಸ್ ಇದೆ. ಗೊತ್ತಿಲ್ಲ, ಯಾವಾಗ ಬಂದ್ಬಿಟ್ಟು ಅವ್ಳು ಕಡಿತಾರೆ. ನನ್ನ ಮನೇಲಿ ಇದ್ನಾಗ ನಾನೇನೋ ಕಲಿ, ನನ್ ಮನೆ ಕಲ್ಲು, ನಿನ್ ಮನೆ ಹೌದಲ್ಲಿ ಆಚೆ ನಮ್ಮಪ್ಪ ತಂಗಿ ಮನೆಗೆ ಬರ್ತಾನೆ. ನಾ ಡೈಲಾಗ್ ನಿಮ್ಮ ಮನೆ ನೋಡಿದ್ರೆ ನೋಡಿ ಬೇಡ ಅಂದವ್ರು ಯಾರು? ನಾನು ಬೇಡ ಅಂದೆ. ನಾನು ನಮ್ಮ ತಾತನ ಮನೆ ಅಂತೀನಿ ಅನ್ಕೋ. ಗೈಸ್ ಇವತ್ತು ಗೊತ್ತಾಗ್ಬಿಡುತ್ತೆ ಗೈಸ್ ನಾನು ಇಂತ ಪಾಪದಳು ಅಂತ. ಹೇಳು ಹ್ಯಾಪಿನೇ ನೀನು. ಸಿಕ್ಕೊಂಡ್ಬಿಟ್ಟಿದ್ಯಲ್ಲ ಮನೇಲಿ. ನಿಮ್ಮ ಅತ್ತೆಗೆ ಇಂತ ಇಂಪ್ರೆಷನ್ ಕೊಟ್ಟಿದ್ಯಾ ನೀನು? ಕಿತ್ಕೊಂಡ್ ತಿಂತಾಳೆ, ಹೇಳ್ತಾಳೆ, ಮಾಡಲ್ಲ ಯಾವ್ದೇ ಕೆಲ್ಸ. ಅಮಾಯಕ. ಹೌದಾ? ನನ್ ಮಗ ಅಮಾಯಕ. ಕೇಕ್ ತೋರಿಸಿ ತಿಂದಿಲ್ವಾ? ಬಳಸ್ಕೊಂಬೇಡ. ಯಾವ್ದ್ರ ನಿನ್ ಕಾಲಿಗೆ ಏನೋ ಯೂಸ್ ಆಗ್ಬೇಕು ಅಂತ ಹೆಂಗ್ ಓದಿದೆ ಜನ ಪಾಪ ಇಷ್ಟೊಂದು ಕೆಟ್ಟದಾಗ ಅನ್ನೋ ರೇಂಜ್ ಹೋಗ್ಬೇಡ. ಏನಿಲ್ಲ ನಾನು ಹೇಳ್ದೆ ಇಂತಡಿ. ಆಕ್ಚುಲಿ ಮಮ್ಮಿ ವಿಡಿಯೋ ಆದ್ಮೇಲೆ ತಿಂದು ಅದೃಷ್ಟ ಮಾಡ್ಬಿಡಿ. ಅದು ನಿನ್ ಕಾಸು ಹಾಕಿ
ಹೌದಮ್ಮ ಆ ಕಡೆ ಇವಳೆ ಕಾಸು ಕೊಟ್ಲು ಅದು ಬಿಟ್ಟು ಎಲ್ಲದಕ್ಕೂ ಅದನ್ನ ಕಾಸು ಕೊಟ್ಲು ಎಲ್ಲದಕ್ಕೂ ನನಗ್ ಗೊತ್ತು ಬಿಡು, ಪೆಟ್ರೋಲ್ ಸಾಮಾನ್ಯವಾಗಿ ಸುತ್ತಾಡ್ದಾಗ ಆ ಕಡೆ ಎಲ್ಲಿ ಸಂಜೆ ಸಾಮಾನ್ಯವಾಗಿ ಎಲ್ಲೂ ಖರ್ಚು ಮಾಡಲ್ಲ. ಅವ್ಳು actually- ಖರ್ಚು ಮಾಡೋದೇ ಅವ್ಳು ಚೆನ್ನಾಗಿ ಪ್ಲಾನ್ ಮಾಡ್ತಾಳೆ. ಅವಳು ಬಾಳ ಟ್ಯಾಲೆಂಟ್. ಟ್ಯಾಲೆಂಟ್ ಚೆನ್ನಾಗೈತೆ ಖರ್ಚು ಮಾಡೋದು. ಬಳಸ್ಕೊಂಡ್ ಗೈಸ್ ಒಳ್ಳೆ ಸ್ಟ್ರಾಟಜಿ ಇದೆಲ್ಲ ಕಟ್ ಮಾಡ್ಬಿಡು. ಬಳಸ್ಕೋಬೇಕು ಅಂತಲ್ಲ. ಎಲ್ಲಿ ಊಟಕ್ಕಾದ್ರೆ ಯಾರು ಖರ್ಚು ಮಾಡ್ತಾರೆ ಅದೆಲ್ಲ ಚೆನ್ನಾಗಿ ಉಪಯೋಗಿಸ್ತಾಳೆ. ಗೈಸ್ ಮನೆಗ್ ಗುಂಡ ಬಂದವನ್ ಗೈಸ್. ಹೇಗೋ ಬ್ಲಾಕಿನ ಬಂದವನ. ಓ ಬ್ಲಾಕಿನ ಬಂದ್ಬಿಟ್ಟವನೆ. ಯಾರು ನೋಡಕ್ ಬಂದ? ನಿನ್ ನೋಡಕ್ಕೆ ಬಂದಿರ್ಬೇಕು ಅನ್ಸುತ್ತೆ ಇಬ್ರು. ಮಾಮ ನೀನೇನ್ ಮಾಮ ಎಲ್ಲದಕ್ಕೂ ನಗ್ತೀಯ? ಅವ್ನು ಹೇಳಿದಕ್ಕೆಲ್ಲ ಏ ಮಾವ ನಿಜಕ್ ಮಾತ್ರ ನಗೋದು, ಸುಮ್ನೆ ನಗಲ್ಲ. ಮಾಮ ನೀನ್ ಅವ್ನಿಗೆ ಬೈಬೇಕು ಮಾಮ. ಬೈತಾರ ನಮ್ಮ ಮಾಮ ಬೈಯಲ್ಲ ಗೈಸ್, ಆದ್ರೆ ತೇಜನ್ಗೆ ಒಂದ್ಸರಿ ಸರಿಯಾಗಿ ಬೈಸೋದೇ ನನ್ ಗೋಲ್. ಮಾಮ ಒಂದೊಂದ್ಸರಿ ತೇಜನ್ ಬೈಯಿ ಮಾಮ. ಏ ನಮ್ಮ ಮಾವ ಸುಮ್ನೆ ಬಯಲ್ಲ. ಸರಿ ನಿಮ್ಮ ಮಾವ ಸುಮ್ನೆ ಬಯಲ್ಲ. ಅಲ್ಲ ಬೈತಾ ಇದೆ. ಮಾಮ ಬೈಯ. ಏನ್ ಡ್ಯಾಡಿ ಅದು ಅವನ ಹೇಳ್ಬಿಟ್ಲು ಅನ್ಬಿಟ್ಟ. ಇವಾಗ ಇವಳಗ್ ಬೈ ನೋಡೋಣ. ಗೈಸ್ ನನ್ನ ಲೈಫಲ್ಲಿ ಈ ತರದ ಒಂದು ಪರಿಸ್ಥಿತಿ ಬರ್ತಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್. ಎಷ್ಟು ಖುಷಿ ಆಗ್ತಿದೆ ನಂಗೆ. ಅಂದ್ರೆ ಏನ್ ಬೇಕು ಸಂಜೆ ನಿಂಗೆ? ಏನ್ ಬೇಕು? ಫೋನ್ ಬೇಕಾ? ಯಾವ ಫೋನ್ ಬೇಕು? ನನ್ನ ಕಾಲ್ ಹಿಡ್ಕೊಂಡಿರೋ ಸಂಜೆ ಇವತ್ತು ಸಂಜೆ ನನ್ನ ಕಾಲ್ ಹಿಡಿದಾಳೆ. ಕಾಲು ಇರಿ ತೋರಿಸಿ ಹೆಂಗ್ ಹಿಡ್ಕೊಂಡು ನೋಡಿ ನನ್ನ ಕಾಲ್ನ ಇವಳು. ಸರಿ ತಗೋ ಕೊಡ್ತೀನಿ ಬಿಡ. ಟೈಮ್ ಆಯ್ತಾಯ್ತು ಹೋಗ್ಬೇಕು ಆಫೀಸ್ಗೆ. ಹಲೋ ಏನ್ ಮಾಡ್ತಾ ಇದ್ಯಾ? ಕಾಲ್ ಹಿಡ್ಕೊಂತೀರ? ತುಳಿತಾ ಇದ್ಯಾ? ನಾನು ಇವಾಗ ಹೇಳಿದ್ರೆ ಎದ್ ಬಂದ್ಬಿಡ್ತೀಯ. ಸ್ವಲ್ಪ ಜಾಸ್ತಿ ಫೋರ್ಸ್ ಆಗ್ತಾ ಇದೆ. ಎದ್ರೆ ಸರಿ. ಹೌದಾ ನೋಡ್ಬೇಡ ಇವಾಗ ಇನ್ ಮುಂದೆ ಏನಾದ್ರು ನಾವು ಕೇಳಂಗಿಲ್ಲ. ನನಗ್ ಗೊತ್ತಿಲ್ಲ. ಎಲ್ಲ ಇವಳು ಮಾಡ್ಕೊಂಡಿರೋ ಕರ್ಮ ಆಗತ್ತೆ. ಹಾ ಓಕೆ ಸಂಜೆ ಎನಿಥಿಂಗ್ ಹ್ಯಾಪನ್? ಹಾ ನನ್ಗೆ ಫುಲ್ ಬೇಜಾರಾಗ್ತದೆ ಗೈಸ್. ಹೌದು ನಾನು ಬಂದ್ರೇನೆ ಬೇಜಾರಾಗತ್ತಲ್ಲ ನಿಂಗೆ. ಮನೆಗ್ ಬರ್ತೀನಿ, ಇವ್ರ ಮನೆಗ್ ಬಂದ್ರೆ ಇವ್ರ ಅಮ್ಮ ಬಿಟ್ಟಿಯಾಗಿ ಬೈತಾರೆ. ಆಫರ್ ಅದಂತೂ ಸೀದಾ ಅದ್ರಲ್ಲಿ ಕೊಡ್ತಾನೆ. ಈ ನನ್ ಮಗ ನಮ್ ಕಡೆ ಏನಾದ್ರು ಸಪೋರ್ಟ್ ಮಾಡ್ತಾನೆ ಇಲ್ಲ, ಇವನು ಬೈತಾನೆ. ಏನಕ್ಕೆ ಬರ್ಬೇಕು ನಾನು ನಿಮ್ ಮನೆಗೆ? ನಾನು ಸಪೋರ್ಟ್ ಮಾಡ್ತೀನಲ್ಲ. ಎಲ್ ಮಾಡ್ತಿರ್ತೀನಿ? ನಾನ್ ಸಪೋರ್ಟ್ ಮಾಡಲ್ಲ ನಿಂಗೆ. ಇನ್ಯಾರ ಮಾಡ್ತಾರೆ ಸಪೋರ್ಟ್ ನಿಂಗೆ? ಹೋಗ್ ಸಪೋರ್ಟ್ ಮಾಡಲ್ಲ ಅಂತ. ಸಪೋರ್ಟ್ ಮಾಡಿದಾಗ ಹಿಂಗೆಲ್ಲ ಮಾಡಿಲ್ಲ ಅಂದ್ರೆ, ಸಪೋರ್ಟ್ ಮಾಡಿದಾಗ ಏನಾದ್ರು ಹೇಳಿಲ್ಲ ಅಂದ್ರೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸಲ್ಲ. ಬಿದ್ದಿರೋ ಮೂಲೆ ಏನಂದ್ರೆ ಬಿಟ್ಬಿಡ್ತೀನಿ ಅಷ್ಟೇ. ಗೈಸ್ ಇಲ್ಲಿ ಪಾರ್ಲೇಜಿ ಇದೆ, ನಂಗೆ ಹೊಟ್ಟೆ ತುಂಬಾ ಹಸಿತಿದೆ. ಅದಕ್ಕೆ ತೇಜಂಗ್ ಹೇಳ್ತಾ ಇದೀನಿ ಗೈಸ್ ಹಾಲ್ ಮಾಡ್ಕೊಡು ಅಂತ. ಬಟ್ ಅವ್ನು ಮಾಡ್ಕೊಡ್ತಾ ಇಲ್ಲ ಗೈಸ್. ಸೊ ಬೇಜಾರಾಗಿ ಕುತ್ಕೊಂಡಿದ್ ಸಂಧ್ಯಾಗೆ ನೀವೇ ಸ್ಫೂರ್ತಿ ಅಂತ ಅನ್ಕೊಂಡು ನಾನು ಮತ್ತೆ ಟ್ರೈ ಮಾಡ್ತಾ ಇದೀನಿ ಗೈಸ್. ತೇಜ ಏಕ್ ಬಾರ್ ಆಜಾ, ತೇಜ ಆಜಾ, ಏಕ್ ಬಾರ್ ಆಜಾ ಆಜಾ, ತೇಜ ಆಜಾ. ಚಡ್ಡಿ ಮ್ಯಾನ್ ಸ್ವಲ್ಪ ಜಾಸ್ತಿ ಕಾಟ ಆಗ್ಬಿಟ್ಟಿದೆ ಗೈಸ್. ತೇಜ 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 ಕೊಟ್ರೆ ಮುಖ ಗಾನು. ತೇಜ ಪಾಲ್, ತೇಜ ಪಾಲ್ ಪಾಲ್. ಸ್ಯಾಮ್ಸಂಗ್ ಪಾಲ. ಆ ಪಾಲ್ ಅಲ್ಲ ತೇಜ, ಮಿಲ್ಕ್ ಪಾಲ್. ಪಾರ್ಲೇಜಿ ನೋಡು, ಈ ಹುಡುಗಿ ನಂತರನೇ ಕ್ಯೂಟ್ ಆಗೋಳೆ. ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದೆ ಗೈಸ್. ಅಜ್ಜಿನೂ ಆಗಿರ್ತಾಳೆ, ಹೇಳಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಅಂದೆ, ನೀನ್ ಯಾಕೆ ಹಂಗ್ ಸಾಯ್ತಾ ಇದ್ಯಾ ಗೈಸ್? ಇದು ನಾನೇ ಗೈಸ್. ಅವಾಗ ಫೋಟೋ ಶೂಟ್ ನನ್ನನ್ನೇ ಕರೆದಿದ್ರು ಗೈಸ್. ನಾನು ಅವಾಗ ಹಿಂಗ್ ಹಿಡ್ಕೊಂಡಿದ್ದೆ, ಕ್ಯಾಂಡಿಡ್ ಫೋಟೋ ಹಿಡ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟವ್ರೆ ನೋಡಿ. ನಾನು G4 ಜೀನಿಯಸ್. ತೇಜಸ್ ಜಿ ಗೊತ್ತಲ್ವಾ ಗೈಸ್? ಆ ಜೀನ ಇಲ್ಲಿ ತಗೊಂಡು G4 ಜೀನಿಯಸ್. ತೇಜ ನನ್ನ ಜನ ಕಣ್ಣಿಡಿಯೋದೇ ನಿನ್ನಿಂದ ತೇಜ. ತೇಜ ನಾನು ತೇಜಸ್ ಸಂಧ್ಯಾ ಅವ್ರಿಗೆ ಹೇಳ್ದೆ ನಾನು, ಅಣ್ಣ ಈ ಕಡೆ ಬರಬೇಡಿ ಅಂತ, ದೆವ ಇರ್ತದೆ ಅಂತ. ನಂಗೆ ದೆವನೇ ಬೇಕು ಅಂತ ಒಂದು ಕ್ಯಾಂಡಿಡ್ ಫೋಟೋ ಹಿಂಗ್ ಕ್ಲಿಕ್ ಮಾಡ್ಕೊಂಡು ಹೋದ್ರು. ಗ್ಯಾಪ್ ನೀನ್ ಕಾಣಿಸ್ಕೊಂಡು ಗೈಸ್ ಬೇಕಿದ್ರೆ ನೋಡಿ ಗೈಸ್. ಆ ಮೂಗ್ ನೋಡಿ, ಸಾರಿ ಮೂಗ್ ನೋಡ್ಬೇಡಿ, ಆ ಕಣ್ಣು ನೋಡಿ ಗೈಸ್. ಕಣ್ಣು ನೋಡಿ ಗೈಸ್, ಕಣ್ಣು ಐಬ್ರೋ ನೋಡಿ. ಹಂಗೆ ಇಲ್ವಾ ನನ್ ಕಣ್ಣು ಐಬ್ರೋ? ಮತ್ತೆ ಇನ್ನೇನ್ ನೋಡ್ತೀರಾ? ಇಲ್ಲಿ ಲಿಪ್ ನೋಡಿ ಗೈಸ್, ಲಿಪ್. ಅಯ್ಯೋ ಕಾಣಿಸ್ತಿಲ್ಲ, ಬ್ಲರ್ ಆಗಿದೆ. ಲಿಪ್ ನೋಡಿ. ಹಾ ಮತ್ತೆ ಏರ್ ನೋಡ್ತೀರಾ? ಇಲ್ಲಿ ನೋಡಿ, ಗೋಲ್ಡ್ 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 ಇದೆಯಾ ನಂದು? ಈ ನಡುವೆ ಇಲ್ಲಿ ಗೋಲ್ಡ್ 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 ಕಾಣುತ್ತೆ. ಅರ್ಥ ಆಗ್ತಿದ್ಯಾ? ಅದ್ ನಾನೇ ಅಂತ ಪ್ರೂಫ್ ಗೈಸ್.
छोटा भीम जैसी शक्ति देने वाला स्पेशल पार्ले जी। ನಾನು ಅವಾಗಿಂದನೇ ಸೆಲೆಬ್ರಿಟಿ, ಇವಾಗಿಂದ ಏನಲ್ಲ, ಅವಾಗಿಂದನೇ ನಾನು ಸೆಲ್ಲು ಬ್ಯಾಟ್ರಿ, ಗೊತ್ತಾ? ಪಾಲು ಕುಡುಕದಮ್ಮ ಕೊಡು. ಅಲ್ಲಿ ಹಿಂಗೆ ಹಾಲು ಹೇಗೆ ಕಾಯಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಅಲ್ಲಿ ಐತಲ್ಲ ಆಗ್ಬಿಟ್ಲು ಅದು ಎತ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಬೆಂಕಿ ಹಚ್ಚ ಮೇಲೆ ಹಾಲು ಕುತ್ತೆ ಕುದ್ಮೇಲೆ ಕೊಡ್ತೀನಿ. ಯಾಕೆ ಸ್ಯಾಡ್ ಆಗ್ಬಿಟ್ಟಿದ್ಯಾ? ಸಾಕಾ ಬಿಸ್ಕೆಟು? ಸಾಕಾ? ಹಲೋ ಹಲೋ ಮೇಡಮ್, ಏನು ಮಾತಿಲ್ಲ ಕತೆ ಇಲ್ಲ? ಹಲೋ ಹೇಳೋ ಅವನಿಗೆ, ನಾನು ಮಾತಾಡ್ಸಲ್ಲ ಅವನ ಹತ್ರ ಅಂತ. ಲೈಫಲ್ಲಿ ಜನ ಕೋಪ ಇರಬೇಕು. ಇಷ್ಟಿಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಬಿಟ್ರೆ ಲೈಫ್ ಕಷ್ಟವಾಗ್ಬಿಡುತ್ತೆ. ಮಾಡ್ಕೊಟ್ಬಿಟ್ಟು ಜಸ್ಟ್ ಒಂದು ಹಾಲು ಬಿಸಿ ಮಾಡೋದ್ರಿಂದ ಎಷ್ಟೊಂದು ಲೈಫ್ಗಳು ಹಾಳಾಗೋಗ್ಬಿಟ್ಟಿದೆ, ಎಷ್ಟೊಂದು ಇಮೇಜ್ಗಳು ಡ್ಯಾಮೇಜ್ ಆಗಿಬಿಟ್ಟಿದೆ. ಆದರೆ ಯಾವುದು ಆಗ್ಬಾರ್ದು ಅಂತ ಹಾಲಿನ ಏನದು ಏನು ಕಾಯಿಸ್ತೇನೋ ಪಕ್ಕದಲ್ಲೇ ನಿಂತೀನಿ. ನೀವೇ ಮಾಡ್ತೀರಾ ರಾಮಚ್ಚ ಗುರುಗಾರು? నువ్వు ಬರ. ಅಮಿತಾಬ್ ಬಚ್ಚನ್ ಕೂಡ ನನ್ನ ಹತ್ರ ಹಿಂಗೆ ಚಾಲೆಂಜ್ ಮಾಡಿ ಕಡೆಗೆ ಡೂಬ್ ಹಾಕ್ಸ್ಕೊಂಡ. ಅಬ್ಬಬ್ಬಬ್ಬ ಲ್ಯಾಟ್ರಿ. ನೀನು ಮಾಡಿರೋ ಕೆಲಸ ಒಂದ ಹೇಳ, ನಿನ್ನಿಂದ ಏನಾಗೈತೆ ನೋಡಿದ್ವಿ ಕಣ್ಣು ಮುಂದೆ. ಜಸ್ಟ್ ಇಷ್ಟೇ ಕಣೆ ಉಗ್ದೈದಿತ್ತು, ಆಫ್ ಮಾಡೋಣ ಅನ್ನೋಷ್ಟು ಉಗ್ಗೋಯ್ತು ಕಣೆ. ಅಯ್ಯೋ ನಾನು ಹಿಂಗೆ ಸೇಫ್ಟಿಗೆ ದೇವ್ರು ಅಪ್ಪ ಒಳ್ಳೆ ಬುದ್ಧಿ ಕೊಟ್ಬಿಟ್ಟವನಪ್ಪ. ಒಲೀಸ್ ನಾನು ಕರೆಕ್ಟಾಗಿ ಆಫ್ ಆಗೋ ಟೈಮಲ್ಲಿ, ಏನೋ ಉಕ್ಕೋ ಟೈಮಲ್ಲಿ ಆಫ್ ಮಾಡಕ್ಕೆ ಹೋಗಿ ನೀವು ನೋಡಿದ್ದೀರಾ? ಅಮ್ಮ ನೀನು ನೋಡ್ತಾ ಇದೆಯಾ? ಮಮ್ಮಿ ನಾನು ಬೇಕು ಅಂತ ಮಾಡಿದ್ದಲ್ಲ ಇದು, ಬೇಕು ಅಂತ ಮಾಡಿದ್ದಲ್ಲ, ಅದೇ ಬೇಕು ಅಂತ ಮಾಡಿ ಮಿಸ್ ಆಗೋಗಿರೋದಮ್ಮ ಇದು. ನಾನು ಬೇಕು ಅಂತ ಮಾಡಿದ್ದಲ್ಲ ಅದು. ಅಮ್ಮ ಸರಿ ಇಲ್ಲಮ್ಮ, ಸ್ಟವ್ ಸರಿ ಇಲ್ಲ, ಈ ಹಾಲು ಸರಿ ಇಲ್ಲ, ಯಾವ್ದು ಸರಿ ಇಲ್ಲಮ್ಮ. ನೀನು ನಾನೊಬ್ಬ ಕರೆಕ್ಟ್ ಆಗಿದ್ದೀನಮ್ಮ, ಅದಕ್ಕೆ ನನ್ನ ಕೈಲೇ ಹಾಲು ಹಾಕೋ ತರ ಮಾಡಿದೆ ಅಲ್ಲ. ತೇಜ, ನನ್ನ ಕಷ್ಟ ನೋಡಿ ಬಂದಿರೋ ಸಂಖ್ಯಾ. ಸಾರಿ ನೋಡಿಲ್ಲ ಸಂಜೆ. ಏಯ್ ನಾನು ಬೇಕು ಅಂತ ಮಾಡೋಣ ನಿಂಗೆ. ತುಂಬಾ ಪೇನ್ ಸಹಿಸ್ಕೊಂಡು ಸಂಜೆ ಅಪ್ರಿಷಿಯೇಟ್ ಮಾಡಕ್ ಬಂದ್ರೆ ಸಾರಿ ಗೈಸ್, ಯಾಕೋ ಎಡ್ಬೇಡ್ಗಳು ಜಾಸ್ತಿ ಆಗ್ತೈತಿ. ನಾನು ಅಡುಗೆ ಮನೆಗೆ ಬರಲ್ಲ, ನಾನು ನಿನ್ನ ನೋಡ್ಕೊ. ಏನಾಯ್ತಾ ನೀನು ಮಾಡ್ಕೊಂಡು ಆರಾಮಾಗಿ ಬಾ. ಅದನ್ನ ಕ್ಲೀನ್ ಮಾಡಕ್ ಕಳ್ತಿಯಲ್ಲ. ಥೂ, ಹಾಲೆಲ್ಲ ಮಾಡ್ಕೊಟ್ಟಿದ್ದೀನಿ, ಕ್ಲೀನ್ ಮಾಡಕ್ ಕಳ್ತವಳು ಇವಳು. ನಾನೇ ಕಡೆ ಕಾಯಿಸಿರೋದಲ್ಲಿ. ಥೂ, ಇದನ್ನೆಲ್ಲ ಹೇಳಿದ್ರೆ ನಂಗೆ ಇಂಟ್ರೆಸ್ಟ್ ಇರಲ್ಲಪ್ಪ. ಗಾಯ್ಸ್, ನಾನು ಈ ವಿಡಿಯೋ ಮಾಡಕ್ ಹೋಗ್ತಾ ಇರಲಿಲ್ಲ, ಆದ್ರೆ ಸೇಫ್ಟಿ ಪ್ರಿಕಾಷನ್ ತುಂಬಾ ಇಂಪಾರ್ಟೆಂಟು. ಇವಳು ಮಾಡ್ತಾರೆ ಆಟಗಳಿಗೆ, ಇವಳಿಗೆ ಏನಾದ್ರು ಆಗ್ಬಿಟ್ರೆ ಎಲ್ಲ ನನ್ಗೆ ಕಣ್ಣು ಹಾಕೋತಾರೆ. ಶೋಕೇಶ್ ಮಾಡಕ್ ಹೋಗಿ ಶೋಪೀಸ್ ಆಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ವಿಡಿಯೋ ಮಾಡ್ತೇನೆ. ಇವಳು ಏನೋ ಮಾಡ್ದ, ಫ್ಲಿಪ್ ಟರ್ನ ಕಾಟ್ವಿಲ್ಲ, ಏನದು ನೋ ಏನದ ಸರಿ ಕನ್ನಡದಲ್ಲಿ ಹೇಳಿ, ಪರವಾಗಿಲ್ಲ. ಮಾಡು ನಾನು ಅವಾಗ ಮಾಡ್ತಿದ್ದೆ, ಇವಾಗ ನಂಗೆ ಏನಾದ್ರು ಆದ್ರೆ ಇದಕ್ಕೆ ಸಂಪೂರ್ಣ ಹೊಣೆಗಾರ ಬಂದು ನನ್ನ ಕೈಕಾಲು ಮುರಿದೋದ್ರೆ ತೇಜನೆ. ನಾನೇ ಕಾರಣ ಅಂತೇಳು. ಹೇಳು ಏನೇ ಆದ್ರೂ ಸಂಜೆನೇ ಕಾರಣ. ಕಮಾನ್ 1 2 3 ಗೋ. ಸೂಪರ್ ಸಂಜೆ, ಆರಾಮಾಗಿದ್ಯಾ? ನನ್ನ ಜೀವ ಉಳಿಸ್ದೆ ನೀನು, ಥ್ಯಾಂಕ್ ಯು. ಮಿಸ್ ಆಗ್ಬಿಟ್ಟಿದ್ರೆ ನಂದೇ ಇಸ್ಕೋಗ್ಬಿಡ್ತೈತಲ್ಲಿ. ಟೈಮ್ ಬಂದು 1:20 ಚೇಂಜ್ ಆಗಿದೆ. ಇವನು ನನಗೆ ಎಡಿಟಿಂಗ್ ಮಾಡ್ಕೊಂಡು ಕೂತವನೆ. ನನಗೆ ಭುವನೇ ಹಾಕಿಲ್ಲ ಬೆಳಗಿಂದ. ಕೇಳಿದೆ ನಾನು ದೋಸೆ ಮಾಡಿಕೊಡು ಅಂತ, ಹ್ಞೂ ಅಂದ. ಆಮೇಲೆ ಅಷ್ಟೇ, ಬಾಯ್ ಟಾಟಾ ಗಯ. ನಮ್ಮ ಅತ್ತೆನೂ ಬಂದ್ಬಿಡ್ತು. ನಮ್ಮ ಅತ್ತೆ ದೋಸೆ ಇಟ್ಟಿಕ್ಕಿದ್ದೀನಿ ಅಂತ. ಇದೇನಾ ಇದು ಆಳ ಇಟ್ಟ ಏನೋ, ಯಾಕೆ ರಿಸ್ಕು. ನಮ್ಮ ಅತ್ತೆಗೆ ದೋಸೆ ಹಾಕ್ಕೊಡೋ ನಾನು. ಈ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ನಾನು. 2 ಗಂಟೆ ಬೇಕಾ ನಿನ್ ಮುಖ ತೊಳೆಯಕ್ಕೆ? ಅದಮ್ಮ ಅದಮ್ಮ ನಂದು 4 ಆಯ್ತು. ಅದಮ್ಮ
ನಂದು 4 ಬಂದಿದ್ದಕ್ಕೆ ಅವ್ನಿನ್ನ ಮುಖ ತೊಳೆದಿರ ಹೇಳ್ಕೊಡ್ಬೇಕೇನೆ ಹೇಳ್ಬೇಕೇನೆ. ಹೌದು ಮನೆ ಬಿಟ್ಟು ಹೋಗ್ತೀನಿ. ದಾಯಾರೊಳಗೆ ಹೋಗ್ಬೋದು. ಮಟ್ಬಿಡ ನಿನ್ ಫೋನ್ನ. ಬಾಯ್. ಮರ್ಯಾದಿನೇ ಕೊಡಲ್ಲ ಗೈಸ್. ಆಚೆ ಬಂದ್ರು ಮರ್ಯಾದಿನ ಈಸ್ಕೊಳೋದಲ್ಲ ಸಂಜೆ, ಅದು ಪಡಿಯೋದು. ಕೊಡಿ ನಿಂಗೆ ಇನ್ನೂ ಸಿಕ್ಕಿಲ್ಲ, ನಿಂಗೆ ಸಿಗ್ತದ ಬಾ. ಮುಖ ತೊಳೆದಿರ ಕೂತವನ ಏನಾದ್ರೂ ಜ್ಞಾನ ಆಯ್ತಾ? ಮಮ್ಮಿ ಎಲ್ಲ ಇದೆ ಮಮ್ಮಿ. ಮುಖ ತೊಳೆದಿಲ್ವಾ? ನೋಡು. ಕೊಡಮ್ಮ ಅಲ್ಲಿ. ಎದಾಗ ಮುಖ ತೊಳಿ ಫಸ್ಟ್. ಆಮ ಎಲ್ಲ ತೊಳ್ಕೊಂಡು ಮುಖ ತೊಳ್ದಿರೋದು ತಿನ್ಬಿಟ್ಟ ತಿನ್ನ ಮಾಡಿಕ್ಕಿಲ್ವಲ್ಲೇ ನುಂಗಕ್ಕೇನ್ ರೋಗ ಮಾಡಿಬಿಟ್ಟು ಮುಖ ತೊಳ್ದಿರೋದ್ರ ಕಾಣಿಸ್ತಾ ಇಲ್ವಾ ನಿಮ್ಗೆ? ಮುಖ ತೊಳ್ದಿರೋ ಕಾಣಿಸ್ತಾ ಇಲ್ವಾ? ಅಯ್ಯಪ್ಪ ಕೇಳಿದ್ದು. ಗೈಸ್ ಬನ್ನಿ ದೋಸೆ ಮಾಡುವ. ಅನ್ನ ಮಾಡಿದ್ದೀನಿ ಇಟ್ಕೊಂಡ್ ತಿನ್ರಿ ಸಾರ ಐತೆ ಅಂತ. ದೋಸೆ ಮಾಡಮ್ಮ. ನಿಮ್ ಯೋಗ್ಯತೆಗೆ ಬೆಂಕಿಯಾಗ ಯಾವ ನನ್ನ ನೆಟ್ಟಿಗೆಲ್ಲ ಕೆಲಸ ಮಾಡ್ತೀರಾ ಬಂದ ನಾನು ನೀವ್ ಯಾಕೆ ಹೇಳಿದ್ರು? ನಿಮ್ ಸೊಸೆ ತಗೊಂಡು ಯಾ ನನ್ನ ಕೇಳ್ತ ನೀನಾ ಓಕೆ